ನಮಸ್ಕಾರ ವೀಕ್ಷಕರೇ, ಕೋಡಿಗಲ್ ಚೀಮಲಗುಟ್ಟ ಗ್ರಾಮಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕಡದನಮರಿ ಪಂಚಾಯತಿಗೆ ಸೇರಿದ ಕೋಡಿಗಲ್ ಹಾಗೂ ಚೀಮಲಗುಟ್ಟ ಗ್ರಾಮಗಳಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು. ಟ್ರ್ಯಾಕ್ಟರ್ನಲ್ಲಿ ಪ್ರತಿಷ್ಠಾಪಿಸಲಾದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಕೆಂಪೇಗೌಡರ ಜಯಂತಿ ಅಂಗವಾಗಿ ಕೋಡಿಗಲ್ ಕೆಂಪೇಗೌಡರ ಯುವಕರ ಬಳಗ ವತಿಯಿಂದ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಉಳಿಸುವ ಕೆಲಸ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ವಕೀಲ ಮಧುಸೂದನ್ ರೆಡ್ಡಿರವರು ಮಾತನಾಡಿ, ಬೆಂಗಳೂರಿನ ಅಭಿವೃದ್ಧಿ ಹರಿಕಾರರು ಕೆಂಪೇಗೌಡರು ಎಂದು ಬಣ್ಣಿಸಿದರು. ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅರವಿಂದ್ ರೆಡ್ಡಿರವರು ಮಾತನಾಡಿ, ಕೋಡಿಗಲ್ ಗ್ರಾಮದಲ್ಲಿ ಒಕ್ಕಲಿಗ ಕುಲಬಾಂಧವರು ಸೇರಿ ಕೆಂಪೇಗೌಡರ ಜಯಂತಿ ಆಚರಿಸಿರುವುದು ಶ್ಲಾಘನೀಯ. ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲು ಕಮಿಟಿಯನ್ನು ಬಟ್ಲಹಳ್ಳಿಯಲ್ಲಿ ರಚಿಸಲಾಗಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಚೀಮಲಗುಟ್ಟ ಶಿಕ್ಷಕಿ ಕವನಾರವರು ಕೆಂಪೇಗೌಡರ ಬಗ್ಗೆ ವಿವರಿಸಿದರು. ಎರಡೂ ಗ್ರಾಮಗಳಲ್ಲಿ ರಂಗು ರಂಗಿನ ಪಟಾಕಿಗಳನ್ನು ಸಿಡಿಸಿದರು. ಕೆಂಪೇಗೌಡರ ಭಾವಚಿತ್ರ ಟ್ರ್ಯಾಕ್ಟರ್ನಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೋಡಿಗಲ್ ಹಾಗೂ ಚೀಮಲಗುಟ್ಟ ಗ್ರಾಮಗಳಲ್ಲಿ ಮೆರವಣಿಗೆ ಬಂದಾಗ ಯುವಕರು, ಮಕ್ಕಳು, ಮುಖಂಡರು ಡಿಜೆ ಶಬ್ದಕ್ಕೆ ಕುಣಿದು ಕುಪ್ಪಳಿಸಿದರು. ಇದೇ ಸಂದರ್ಭದಲ್ಲಿ ಹನುಮೈಗಾರಹಳ್ಳಿ ಕೋಲಾಟ ಕಲಾವಿದರಿಂದ ಅದ್ಭುತ ಕೋಲಾಟ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ವೀಕ್ಷಿಸಲು ಎರಡೂ ಗ್ರಾಮಗಳ ಒಕ್ಕಲಿಗ ಕುಲಬಾಂಧವರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೋಡಿಗಲ್ ಗ್ರಾಮಸ್ಥಳದಲ್ಲಿ ಕೆಂಪೇಗೌಡರ ಜಯಂತಿಯನ್ನು 517ನೇ ವರ್ಷದ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಕೋಡಿಗಲ್ಲಿನ ಒಕ್ಕಲಿಗರ ಕುಲಬಾಂಧವರೆಲ್ಲ ಸೇರಿ ಹಾಗೂ ಗ್ರಾಮಸ್ಥರು ಸೇರಿ ಈ ಒಂದು 517ನೇ ಜಯಂತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ನಾಡಪ್ರಭು ಕೆಂಪೇಗೌಡರನ್ನು ನಾವು ಬೆಂಗಳೂರು ನಗರದ ಶಿಲ್ಪಿ ಎಂದರೆ ತಪ್ಪಾಗಲಾರದು. ಹಾಗೂ ಕೆಂಪೇಗೌಡರು ಬೆಂಗಳೂರಿನ ನಗರದ ಅಭಿವೃದ್ಧಿಗಾಗಿ ಸುಮಾರು ವರ್ಷಗಳಿಂದ ದುಡಿದು ಕೆಂಪೇಗೌಡರ ಒಂದು ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗುತ್ತದೆ. ಕೆಂಪೇಗೌಡರು ಬೆಂಗಳೂರಿನ ಅನೇಕ ಉದ್ಯಾನವನಗಳು, ಮಾರುಕಟ್ಟೆಗಳು ಹಾಗೂ ಕೆರೆಗಳ ಅಭಿವೃದ್ಧಿಯನ್ನು ಪಡಿಸಿ ಇವತ್ತು ಅನೇಕ ಜನರಿಗೆ ಕೆಲಸ ಉದ್ಯೋಗವನ್ನು ದೊರಕಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಕೆಂಪೇಗೌಡರ ಆದರ್ಶಗಳನ್ನು ಅಳವಡಿಸಿಕೊಂಡರೆ ಒಳ್ಳೆ ಉತ್ತಮ ಎಂದು ನಮ್ಮ ಅನಿಸಿಕೆ. ಜೈ ಒಕ್ಕಲಿಗ, ಜೈ ಕೆಂಪೇಗೌಡರಿಗೆ. ಈ ದಿನ ನಮ್ಮ ಮುಂಗಾನಹಳ್ಳಿ ಹೋಬಳಿ ಕಡದಮರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೋಡಿಗಲ್ ಗ್ರಾಮದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಯುವಕರು ಮತ್ತು
ಈ ಕೋಡಿಗಲ್ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಲಾಸ್ಟ್ ಇಯರ್ ಮಾಡಿದರು, ಈ ಇಯರ್ ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ನಡೆಸ್ಕೊಂಡು ಹೋಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಲು ಮತ್ತು ಅದೇ ರೀತಿ ಈ ನಮ್ಮ ಒಕ್ಕಲಿಗ ಮಕ್ಕಳಿಗೆ ಆಗ್ಬೋದು, ಯಾರಿಗೇ ಆದ್ರೂ ಏನಾದರೂ ಸಮಸ್ಯೆಗಳಿದ್ದರೆ ಅದ್ರ ಬಗ್ಗೆನೂ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಭಟ್ಕಳಿಯಲ್ಲಿ. ಅದನ್ನು ತುಂಬ ಉತ್ತಮವಾಗ್ತಾ ಇದೆ. ಅದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮಲ್ಲೆಲ್ಲೂ ವಿನಂತಿ ಮಾಡ್ತೀನಿ. ಜೈ ಒಕ್ಕಲಿಗ, ಜೈ ಜೈ ಒಕ್ಕಲಿಗ. ನಾಡಪ್ರಭು ಕೆಂಪೇಗೌಡರಿಗೆ, ಒಕ್ಕಲಿಗರಿಗೆ, ಕೆಂಪೇಗೌಡರಿಗೆ, ಒಕ್ಕಲಿಗ, ಜೈ ಜೈ ಒಕ್ಕಲಿಗ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕು ಚಿಮ್ಮಲಗುಟ್ಟ ಗ್ರಾಮಸ್ಥದಲ್ಲಿ 517ನೇ ಕೆಂಪೇಗೌಡ ಜಯಂತಿಯನ್ನು ಅತಿ ಸರಳವಾಗಿ ಸುಂದರವಾಗಿ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ಎಲ್ಲ ಕೋಡಿಗಲ್ ಗ್ರಾಮಸ್ಥರು, ಸೋಮಕ್ಲಳ್ಳಿ ಗ್ರಾಮಸ್ಥರು ಹಾಗೂ ಚಿಮ್ಮಲಗುಟ್ಟ ಗ್ರಾಮಸ್ಥರು ಎಲ್ಲರೂ ಸೇರಿ ತುಂಬ ಸುಂದರವಾಗಿ ಆಚರಿಸುತ್ತಿದ್ದೇವೆ. ಕೆಂಪೇಗೌಡರವರು ಬೆಂಗಳೂರನ್ನು ಸ್ಥಾಪಿಸಿದ್ದಾರೆ. ಮೊದಲಿಗೆ ಬೆಂದಕಾಳೂರು ಎಂಬ ಹೆಸರಿತ್ತು. ರೂಢಿಯಲ್ಲಿ ಬೆಂಗಳೂರು ಅಂತ ಬಂದಿದೆ. ಹಲ ವಲಸಿಗರಿಗೆ ಬೆಂಗಳೂರು ಒಂದು ತಾಣವಾಗಿದೆ. ಬೇರೆ ದೇಶದ ಜನರಿಗೆಲ್ಲ ಒಂದು ಸಹಾಯ ಆಗಿದೆ ಬೆಂಗಳೂರು.